ತುಂಬ ಒಳ್ಳೆ ರುಚಿಯಾದ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 2 ಸ್ಪೂನಷ್ಟು ತೊಗರಿಬೇಳೆ ಹಾಕ್ಕೊಂಡೆ, ಮತ್ತು ಅರ್ಧ ಸ್ಪೂನಷ್ಟು ಅಕ್ಕಿ ಹಾಕ್ಕೊಂಡೆ. ಎರಡನ್ನೂ ವಾಶ್ ಮಾಡಿಕೊಂಡೆ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ 2 ಗಂಟೆ ನೆನೆಸಿಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಬೂದುಗುಂಬಳ ತೊಗೊಂಡಿದ್ದೀನಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ. ಅದನ್ನು ಒಳಗಡೆ ಬೀಜ ತೆಗೆದು ಮೇಲ್ಗಡೆ ಈ ಥರ ಸೌತೆಕಾಯಿ ಇರೋದ್ರಲ್ಲಿ ಸಿಪ್ಪೆನೆಲ್ಲ ತೆಗೆದು ಈಗ ಒಂದು ಐಸ್ ಕ್ಯೂಬ್ ಸೈಜ್ಗೆ ಕಟ್ ಮಾಡ್ಕೊಂಡು ಇಟ್ಕೊತೀನಿ. ನೋಡಿ, ಈ ರೀತಿ ತುಂಬ ಟೇಸ್ಟಾಗಿರುತ್ತೆ. ಬೂದುಗುಂಬಳಕ್ಕೆ ಹಾಕಿದ್ರಂತೂ ಸಖತ್ ಟೇಸ್ಟ್ ಬರುತ್ತೆ. ಸೋರೆಕಾಯಿಯೂ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ನೋಡಿ, ಈ ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು. ಈಗ ನಾನು ಒಂದು 3 ಸ್ಪೂನು ಆಯಿಲ್ ಹಾಕಿ, ಸಾಸಿವೆ ಹಾಕಿ, ಈರುಳ್ಳಿ ಮತ್ತು ಕರಿಬೇವಿನ ಎಲೆ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ದಪ್ಪ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿದ ಮೇಲೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಕರಿಬೇವಿನ ಎಲೆ ಹಾಕ್ಕೊಂಡೆ. ಕರಿಬೇವಿನ ಎಲೆ ಇಂಪಾರ್ಟೆಂಟು, ಒಂದು ಒಳ್ಳೆ ಘಮ ಬರುತ್ತೆ. 10ರಿಂದ 15 ಕರಿಬೇವಿನ ಎಲೆ ಹಾಕ್ಕೊಂಡ್ರೆ ಸೂಪರ್ ಫೈನ್ ಸಾಕಾಗುತ್ತೆ. ನೋಡಿ, ತುಂಬ ಫ್ರೈ ಮಾಡಬಾರ್ದು, ಫುಲ್ ಬ್ರೌನಾಗಿ ಫುಲ್ ಡಲ್ ಆಗಬಾರ್ದು. ಈರುಳ್ಳಿ ಸ್ವಲ್ಪ ಗಟ್ಟಿಗಿರಬೇಕಾದ್ರೇ ಸಾಕಾಗುತ್ತೆ. ಈಗ ನಾನು ಹಚ್ಚಿರೋ ಹೋಳು ಹಾಕ್ಕೊತೀನಿ. ಹಚ್ಚಿರೋ ಹೋಳು ಹಾಕ್ಬಿಟ್ಟು 1 ಕಾಫಿ ಗ್ಲಾಸಷ್ಟು ನೀರು ಹಾಕಿ ನಾನು ಅದನ್ನು ಬೇಯಿಸ್ಕೊತೀನಿ. ಈಗ 3 ಒಣಮೆಣಸಿನ್ಕಾಯಿ, ಉರಿದಿರಬಾರ್ದು, ಉರಿದಿರಲಿದ್ದಂಥದ್ದು ಒಣಮೆಣಸಿನ್ಕಾಯಿ 3, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಸ್ಪೂನಷ್ಟು ತೆಂಗಿನಕಾಯಿ ಹೋಳು. ತೆಂಗಿನಕಾಯಿ ತುರಿ 2 ಸ್ಪೂನ್ ಆಗಬೇಕು, ಅಷ್ಟು ಹೋಳು ಹಾಕ್ಕೊಂಡಿದ್ದೀನಿ. ಮತ್ತು ನೆನೆಸಿಟ್ಕೊಂಡಿದ್ದು ತೊಗರಿಬೇಳೆ ಮತ್ತು ಅಕ್ಕಿನ ಹಾಕ್ಕೊಂಡೆ. ಈಗ 2 ಸ್ಪೂನಷ್ಟು ಧನಿಯಾ ಹಾಕ್ಕೊತೀನಿ. ನೋಡಿ, ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡೆ ಈ ರೀತಿ. ನಾನು ಮೊಸರು ಹಾಕ್ಕೊತಾ ಇದ್ದೀನಿ ಜಾರ್ಗೆ. ಅದನ್ನು ಗ್ರೈಂಡ್ ಮಾಡ್ಕೊಬಿಟ್ಟು ಅದಕ್ಕೆ ಆಮೇಲೆ ನೀರು ಆ್ಯಡ್ ಮಾಡ್ತೀನಿ. ಗಟ್ಟಿ ಮೊಸರನ್ನೇ ಮಿಕ್ಸಿಗೆ ಹಾಕ್ಬಿಟ್ಟು ಆಮೇಲೆ ನೀರು ಹಾಕ್ಕೊತೀನಿ. ನೋಡಿ, ಸ್ವಲ್ಪ ಟೇಸ್ಟ್ಗೆ ಉಪ್ಪು ಹಾಕ್ಕೊಂಡೆ. ಹೋಳುಗಳಿಗೂ ಎಲ್ಲ ಉಪ್ಪಾಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿದೆ. ಈಗ ನಾನು ರುಬ್ಬಿರೋದು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಮಜ್ಜಿಗೆನ ಹಿಂದಿನ ದಿನವೇ ತೆಗೆದು ಇಟ್ಟಿರ್ತೀನಿ ಆಚೆ. ಸ್ವಲ್ಪ ಹುಳಿ ಥರ ಬಂದರೆ ಮಜ್ಜಿಗೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಮೊಸರನ್ನ ಆಚೆ ತೆಗೆದು ಇಟ್ಟಿರ್ತೀನಿ. ಫ್ರಿಡ್ಜಿಂದ ತೆಗೆದು ಯೂಸ್ ಮಾಡಿದ್ರೆ ಅದು ನೀವು ಚೆನ್ನಾಗಿರಲ್ಲ. ಹುಳಿ ಬರಬೇಕು ಸ್ವಲ್ಪ ಮೊಸರು, ಆವಾಗಲೂ ಮಜ್ಜಿಗೆ ಹುಳಿ ಚೆನ್ನಾಗಾಗೋದು. ನೋಡಿ, ಈಗ ನಾನು ಆ ಮಸಾಲೆ ಜೊತೆ ಹೋಳೆಲ್ಲ ಒಂದು ಕುದಿ ಬರೆಸ್ಕೊಂಡೆ. ಆಮೇಲೆ ಈಗ ಮಜ್ಜಿಗೆನ ಹಾಕಿ ತಿರುಗಿಸ್ಬೇಕು. ಸಣ್ಣ ಫ್ಲೇಮಲ್ಲಿ, ಲೋ ಫ್ಲೇಮಲ್ಲಿ ತಿರುಗಿಸ್ತಲೇ ಇರಬೇಕು, ಇಲ್ಲಾಂದರೆ ಮಜ್ಜಿಗೆ ಒಡೆದಂಗೆ ಆಗಿಬಿಡುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮಜ್ಜಿಗೆಗೆ. ಆಗ ಹೋಳ್ಗೆ ಹಾಕಿದೆ ಆಗೋಕ್ಕೆ. ಮಜ್ಜಿಗೆಗೂ ಹಾಕಿದ ಮೇಲೆ ಸ್ವಲ್ಪ ಶಾರ್ಟೇಜ್ ಅನಿಸುತ್ತೆ ಅಂತ ಈಗ ಸ್ವಲ್ಪ ಮಜ್ಜಿಗೆಗೂ ಹಾಕಿದೆ. ನೋಡಿ ಫ್ರೆಂಡ್ಸ್, ಈ ಥರ ಲೋ ಫ್ಲೇಮಲ್ಲೇ ತಿರುಗಿಸ್ತಲೇ ಇರಬೇಕು, ಒಂದು ಕುದಿ ಬರೋವರೆಗೂ. ಜಾಸ್ತಿ ಕುದಿಸೋದೇನು ಬೇಕಾಗಲ್ಲ, ಸ್ವಲ್ಪ ಒಂದು ಕುದಿ ಬರಬೇಕಷ್ಟೆ. ನೋಡಿ, ಈಗ ಕುದೀತಾ ಇದೆ. ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ನಿಮಿಷದವರೆಗೂ ಸ್ವಲ್ಪ ತಿರುಗಿಸ್ಕೊಳ್ತಾ ಇದ್ದರೆ ಸಾಕಾಗುತ್ತೆ. ಮಜ್ಜಿಗೆ ಹುಳಿ ಆದಂಗೆ ಫೈನ್, ಸೂಪರ್, ತುಂಬ ಟೇಸ್ಟಾಗಿರುತ್ತೆ. ಈ ಮೆಥಡಲ್ಲಿ ಮಾಡಿ, ಈಸಿ, 3 ಮಿನಿಟ್ಸ್ ಒಳಗಾಗುತ್ತೆ ಫ್ರೆಂಡ್ಸ್. ನಾನು ಪ್ರಾಮಿಸ್ ಮಾಡ್ತೀನಿ 3 ಮಿನಿಟ್ಸ್ ಒಳಗಾಗುತ್ತೆ. ಏನಂದರೆ ಇಲ್ಲಿ ಅಕ್ಕಿ ಮತ್ತು ತೊಗರಿಬೇಳೆನ ನೆನೆಸಿಟ್ಟಿರ್ಬೇಕಷ್ಟೇ 2 ಅವರ್ಸ್ ಬಿಫೋರ್. ಏನು ಜಾಸ್ತಿ ಟೈಮೇ ತೊಗೊಳ್ಳಲ್ಲ. ವೆರಿ ಈಸಿ, ಸಿಂಪಲ್ ರೆಸಿಪಿ, ಸಿಂಪಲ್ ಸಾಂಬಾರು ರೆಸಿಪಿ. ವೀಕೆಂಡ್ಸಲ್ಲಿ, ಸಾಟರ್ಡೇ ವರ್ಕ್ ಹೋಗೋರು ಈಸಿಯಾಗಿ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಮುದ್ದೆಗಂತೂ ಸೂಪರಾಗಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ. ಈ ರೀತಿ ಮಾಡಿಕೊಂಡು ತಿಂದು ಹೆಂಗೆ ಬಂದಿತ್ತು ಅಂತ ಹೇಳಿ. ಇದು ನಾನು ಮಾಡಿದ್ದಂದ್ರೆ ತುಂಬ ಟೇಸ್ಟಾಗಿ ಬಂದಿತ್ತು. ನೋಡಿ, ಇದೇ ಥರ ಇರಬೇಕು ಮಜ್ಜಿಗೆ ಹುಳಿ. ಟೆಕ್ಸ್ಚರು ಇದೇ ಥರ ಇರಬೇಕು. ಸಾಂಬಾರು ತಿಳಿನೂ ಅಷ್ಟೇ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು. ನೀವು ಬೇಕಂದರೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋಬೋದು. ನಾವು ಧನಿಯಾ ಪುಡಿ ಮಾಡಬೇಕಾದ್ರೆ ಹಾಕಿರ್ತೀವಿ, ಅದಕ್ಕೆ ಹಾಕಲಿಲ್ಲ ಅಷ್ಟು. ಅವಶ್ಯಕತೆ ಇದ್ದರೆ, ಎಕ್ಸ್ಟ್ರಾ ಕಲರ್ ಅವಶ್ಯಕತೆ ಇದ್ದರೆ ಒಳ್ಳೆಯದು, ಅರಿಶಿನ ಆ್ಯಡ್ ಮಾಡಿದ್ರೆ ಏನು ತಪ್ಪಿಲ್ಲ.